ಪ್ರತಿ ಬಾರಿಯೂ ಮಳೆಗಾಲ ಬಂತು ಅಂದ್ರೆ ಹೊನ್ನಾವರ ಬಸ್ ನಿಲ್ದಾಣದ ಮುಂಭಾಗದ ರಸ್ತೆ ಕೆರೆಯಂತಾಗಿ ಬಿಡುತ್ತೆ. ಆದರೆ ಈ ಬಾರಿ ಶೆಟ್ಟಿಕೆರೆ ಯಾವುದು, ರಸ್ತೆ ಯಾವುದು ಅನ್ನೋದು ಗೊತ್ತಾಗದಿರುವಷ್ಟು ನೀರು ನಿಂತು ಅವಾಂತರಕ್ಕೆ ಕಾರಣವಾಯಿತು. ಮಳೆ ಬಂದ್ರೆ ಹೊನ್ನಾವರ ಬಸ್ ಸ್ಟ್ಯಾಂಡ್ ಕಡೆ ಬರಬೇಡ್ರಪ್ಪೋ. ಶೆಟ್ಟಿಕೆರೆ ಯಾವುದು, ರಸ್ತೆ ಯಾವುದು ಅಂತ ಕನ್ಫ್ಯೂಸ್ ಆಗ್ತೀರಾ? ಯಾಮಾರಿದ್ರೆ ಕಂಟಕ, ವಾಹನ ಸವಾರರೇ ಎಚ್ಚರ ಎಚ್ಚರ. ಹೌದು, ಹೀಗಂತ ಹೊನ್ನಾವರದ ಜನತೆ ಬೇಸರದಿಂದ ಮಾತನಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಮಳೆ ಬಂದಾಗ ಅಪ್ಪಿತಪ್ಪಿ ನೀವು ಹೊನ್ನಾವರ ಬಸ್ ಸ್ಟ್ಯಾಂಡ್ ಕಡೆ ಬಂದ್ರೆ ಈ ದೃಶ್ಯ ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಮಳೆ ಬಂದ್ರೆ ಹೊನ್ನಾವರ ಪಟ್ಟಣದ ನಿವಾಸಿಗಳು ಹೊನ್ನಾವರ ಬಸ್ ನಿಲ್ದಾಣದ ಎದುರಿಗಿರುವ ರಸ್ತೆಗೆ ಬರಲು ಹಿಂದೇಟು ಹಾಕ್ತಾರೆ. ಯಾಕಂದ್ರೆ ಈ ರಸ್ತೆ ಕೆರೆಯಂತಾಗಿ ಬಿಡುತ್ತೆ. ಪಕ್ಕದಲ್ಲಿರುವ ಶೆಟ್ಟಿಕೆರೆ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಂತೆ ಭಾಸವಾಗುತ್ತದೆ. ಶುಕ್ರವಾರ ಮುಂಜಾನೆ ಸುರಿದ ಭಾರೀ ಮಳೆಗೆ ಬಸ್ ನಿಲ್ದಾಣಕ್ಕೆ ಎಂಟ್ರಿ ಕೊಡುವ ಈ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿತ್ತು. ಯಾವ ಮಟ್ಟಿಗೆ ಅಂದ್ರೆ ಮೊಣಕಾಲೆತ್ತರದ ನೀರಿನಿಂದಾಗಿ ರಸ್ತೆ ದಾಟಲು ಸಾಧ್ಯವಾಗುತ್ತಿರಲಿಲ್ಲ. ಆದರೂ ಕೆಲ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ಗೆ ತೆರಳಲು ಮಳೆ ನೀರಿನಲ್ಲೇ ಹರಸಾಹಸ ಪಟ್ಟು ನಡೆದುಕೊಂಡು ಸಾಗಿದ್ರು. ಮತ್ತೊಂದು ಕಡೆ ವಾಹನ ಸವಾರರು ಹೇಗಪ್ಪ ಇಲ್ಲಿ ಸಾಗೋದು ಅಂತ ತಲೆ ಕೆಡಿಸಿಕೊಂಡಿದ್ರು. ಕೆಲವು ಸವಾರರು ಎಲ್ಲಿ ಬೀಳ್ತೀವೋ ಅನ್ನೋ ಭೀತಿಯಲ್ಲಿ ವಾಪಸ್ ಕೂಡ ತೆರಳಿದ್ರು. ಪ್ರತಿ ವರ್ಷನೂ ಇಲ್ಲಿ ನೀರು ತುಂಬುತ್ತದೆ, ಆದರೆ ಮುನ್ಸಿಪಾಲ್ಟಿಯವರಾಗಲಿ ಯಾರೂ ಅಧಿಕಾರಿಗಳು ಏನೂ ಮಾಡುವುದಿಲ್ಲ ಇದರಲ್ಲಿ. ಹೀಗೆ ಜನರಿಗೆಲ್ಲ ತೊಂದರೆ ಆಗ್ತಾ ಉಂಟು. ನಾವು ಅವರು ರಾತ್ರಿ ಬಂದ್ಕೊಂಡು ಆ ಗಟಾರೆಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಏನು ಪ್ರಯೋಜನ ಇಲ್ಲ. ಗಟಾರ್ ಕ್ಲೀನ್ ಮಾಡೋದು ದೊಡ್ಡಿಲ್ಲ, ಅವಾಗೆ ಅದ್ರ ಮಣ್ಣನ್ನು ಆ ಟೈಮ್ನಲ್ಲಿ ಒಯ್ದು ಬಿಟ್ಟರೆ ಗಟಾರ್ ಮತ್ತು ಬ್ಲಾಕ್ ಆಗೋದಿಲ್ಲ. ಅವರು ಗಟಾರದಲ್ಲಿದ್ದ ಮಣ್ಣನ್ನು ತೆಗೆದು ಮೇಲುಗಡೆ ಇಡ್ತಾರೆ, ಅದು ಹಾಗೆ ಒಳಗಡೆ ಮತ್ತು ವಾಪಸ್ ಮಳೆ ಬಂದ್ಕೊಂಡು ವಾಪಸ್ ಹೋಗ್ತದೆ ಒಳಗಡೆ. ಹಾಗೆ ಮಾಡಿದ್ರೆ ಏನು ಗಟಾರ್ ಕ್ಲೀನ್ ಆಗ್ತದೆ ನಿಮ್ಮದು? ಅದು ಆಗೋದಿಲ್ಲ. ಇಲ್ಲಿಂದ ಇಲ್ಲಿ ನೋಡಿ, ಪರಮೇಶ್ವರ್ ಶೆಟ್ಟಿ ಬಿಲ್ಡಿಂಗಿಂದ ಅದು ಮುಂದುಗಡೆ ಅವರು ಕಂಟಿನ್ಯೂ ನೋಡಲಿಲ್ಲ ಅಂತದಿಲ್ಲ. ಆ ಗಟಾರೆಲ್ಲ ಅದು ಎಂಥ ಬ್ಲಾಕ್ ಆಗಿದೆ, ಮುಟ್ಟಿ ಬ್ಲಾಕ್ ಆಗಿದೆಯಾ ಇಲ್ಲ ಬಾಕ್ಸ್ ಏನಾದರೂ ಬ್ಲಾಕ್ ಆಗಿದೆಯಾ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಯಾರು. ಹಾಗಾಗಿ ಜನರಿಗೆ ಈ ತೊಂದರೆ ಆಗ್ತಾ ಉಂಟು ಇದರಿಂದ. ಹಾಗಾಗಿ ಇಲ್ಲಿ ನೋಡಿ, ಈ ಮನೆ ನೀರು ತುಂಬಿದೆ, ಮತ್ತು ಇದೇನ ಮನೆ ನೀರು ತುಂಬಿದ್ದು ಅಂಗಡಿಯಲ್ಲೆಲ್ಲ ಒಳಗಡೆ ಬರ್ತದೆ ನೀರೆಲ್ಲ. ಮತ್ತೇನೋ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಅದ್ರ ಬಗ್ಗೆ ನೀವು ಅಧಿಕಾರಿಗಳೇ ಇದು ಮಾಡಬೇಕು. ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದ್ಕೊಂಡು ನೋಡ್ಕೊಂಡು ಇದು ನೋಡಿ ಎಷ್ಟು ತೊಂದರೆ ಆಗ್ತದೆ ಜನರಿಗೆ ಇದರಿಂದ. ಅದು ನೀವೇ ನೋಡ್ಕೋಬೇಕು ಅಧಿಕಾರಿಗಳೇ. ನಮ್ಮ ಹತ್ರ ಕೈ ಮಾಡಲಿಕ್ಕೆ ಆಗೋದಿಲ್ಲ. ನಾವಂದ್ರೆ ಎಷ್ಟು ಸ್ವಲ್ಪ ಆಯಿತು ನಾವು ಮಾಡ್ಬೋದು. ಇದು ಅಂದರೆ ಇದು ಕಂಪ್ಲೀಟ್ ಇಡೀ ರೋಡೇ ಬ್ಲಾಕ್ ಆಗ್ತಾ ಉಂಟು. ಇಲ್ಲಿ ಎಷ್ಟು ತೊಂದರೆ ಆಗ್ತದೆ ಜನರಿಗೆ, ನೀವೇ ನೋಡ್ಕೊಳ್ಳಿ. ನಾವು ಮತ್ತೆಂತ ಹೇಳೋದು ಬಯಸೋದಿಲ್ಲ. ಪ್ರದೀಪ್ ಮಹಲೆ. ಇನ್ನು ಪಕ್ಕದಲ್ಲಿರುವ ಐತಿಹಾಸಿಕ ಶನೀಶ್ವರ ದೇವಸ್ಥಾನಕ್ಕೂ ಕೂಡ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿತ್ತು. ಅಮಾವಾಸ್ಯೆ ಪೂಜೆಗೆ ಸಾಕಷ್ಟು ಜನ ಭಕ್ತರು ಕೂಡ ದೇವಸ್ಥಾನಕ್ಕೆ ಬಂದಿದ್ರು. ಆದರೆ ಮಳೆ ನೀರು ನುಗ್ಗಿದ್ರಿಂದ ತೊಂದರೆಯನ್ನು ಕೂಡ ಅನುಭವಿಸಿದ್ರು. ಪ್ರತಿ ವರ್ಷ ಇಲ್ಲಿ ಇದೇ ತೊಂದರೆ ಆಗುತ್ತೆ, ಆದರೆ ಈ ವರ್ಷದಿಂದ ಹೆಚ್ಚಾಗಿದೆ. ಆದರೂ ಯಾರೊಬ್ಬ ಜನಪ್ರತಿನಿಧಿ ಆಗಲಿ ಪಟ್ಟಣ ಪಂಚಾಯತ್ ಆಗಲಿ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಈ ಬಗ್ಗೆ ಇಲ್ಲಿನ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬ್ಲಾಕ್ ಆಗುತ್ತೆ ನೀರು ಅಲ್ಲಿಂದ ಅದೇನಾಗುತ್ತೆ, ಬರಬೇಕಾದ್ರೆ ನೀರಿದೆ ನೋಡಿ, ಅದು ಫಾಸ್ಟ್ ಬರ್ತದೆ. ಇಲ್ಲಿ ಹೋಗಬೇಕಾದ್ರೆ ನೀರು ಸಣ್ಣದಾಗಿ ಹೋಗ್ತದೆ. ಅದು ಏನು ಮಾಡುವಂಗಿಲ್ಲ. ಇಲ್ಲಿ ಶನಿ ದೇವಸ್ಥಾನ ಒಳಗಡೆ ಎಲ್ಲ ನೀರು. ನಾವಿಲ್ಲಿ ಶನಿ ದೇವಸ್ಥಾನ ಪ್ರೆಸಿಡೆಂಟ್ ಆಗಿ ಹೇಳ್ತಾ ಇದ್ದೇನೆ. ಇದು ಎಷ್ಟು ದಿವಸದಿಂದ ಆದರೂ ಮುನ್ಸಿಪಾಲ್ಟಿಯವರು ಏನೂ ಅದರ ಬಗ್ಗೆ ಇದೇ ತಗೊಳ್ಳೋದಿಲ್ಲ. ಒಂದು ಸಲ ಬರ್ತಾರೆ, ಕ್ಲೀನ್ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ.
ಅದು ಏನೋ ಮುಂದಿನ ಇದೇ ನೋಡೋದಿಲ್ಲ ಅವರು ಏನಾಗಿದೆ ಈಗ ನೋಡಿ ಎಷ್ಟು ನೋಡಿದ್ರಲ್ಲ ನೀವು ಎಷ್ಟು ಜನರಿಗೆ ಪ್ರಾಬ್ಲಮ್ ಇದೆ ಅಂತ. ಅದಲ್ಲ ಶನಿ ದೇವಸ್ಥಾನ ಒಳಗಡೆ ಎಲ್ಲ ನೀರು ಹೌದು ಎಲ್ಲ ಚರಂಡಿ ಮ್ಯಾಲಿಂದ ಬರೋದೆಲ್ಲ ನೀರು ಫಾಸ್ಟ್ ಆಗುತ್ತೆ, ಇಲ್ಲಿ ಹೋಗೋ ನೀರು ಸ್ಲೋ ಆಗುತ್ತೆ. ಅದಕ್ಕಾಗಿ ಇಲ್ಲಿ ನೋಡಿ ಇಲ್ಲೆಲ್ಲ ಈಗ ದೇವಸ್ಥಾನ ಒಳಗಡೆ ಎಲ್ಲ ನೀರು ಆ ಗಲೀಜು ನೀರು ಅದು ಎಲ್ಲ ಹೊಲಸು ನೀರು. ಮನವಿ ಏನು ಕೊಟ್ಟಿಲ್ಲ ನಾವು ಇನ್ನೂ ತನಕ, ಈಗ ಕೊಡಬೇಕು. ಇಲ್ಲಾದರೆ ಅದು ತುಂಬ ಜನ ಇದು ಮಾಡಿದರು ಹೋದ್ಸಲ, ಆದರೂ ಏನು ಇದ್ರ ಬಗ್ಗೆ ಕಾಳಜಿನೇ ಇಲ್ಲ ಅವರಿಗೆ. ಏನು ಮಾಡ್ತೀರಿ, ಮಾಡಬೇಕದು. ಪಾರ್ಕಿಂಗ್ ಆಗಿ ಖಾಸಗಿ ಹೋಟೆಲ್ನವರಿಂದ ಅತಿಕ್ರಮಣ ಇದಕ್ಕೆಲ್ಲ ಕಾರಣ. ಇನ್ನು ಇದಕ್ಕೆ ಪ್ರಮುಖ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಹೊನ್ನಾವರದ ನ್ಯೂ ಇಂಗ್ಲಿಷ್ ಶಾಲೆ ಕಡೆಯಿಂದ 3 ಫೀಟ್ ಚರಂಡಿ, ಸರ್ಕಾರಿ ಆಸ್ಪತ್ರೆ ಕಡೆಯಿಂದ 3 ಫೀಟ್ ಚರಂಡಿ ಬರುತ್ತೆ. ಇವೆರಡು ಚರಂಡಿ ಬಸ್ ಸ್ಟ್ಯಾಂಡ್ ಬಳಿ ಇರುವ 3 ಫೀಟ್ ಚರಂಡಿಯನ್ನೇ ಸೇರುತ್ತೆ. ಅಸಲಿಗೆ ಇಲ್ಲಿ 6 ಫೀಟ್ ಚರಂಡಿ ಇರಬೇಕಿತ್ತು. ಇನ್ನು ಇದು ಮೊದಲು ರಾಜಕಾಲುವೆ ಆಗಿತ್ತು. ಈ ರಾಜಕಾಲುವೆ ಶರಾವತಿ ನದಿ ಸೇರುವ ಬಳಿ ಖಾಸಗಿ ಹೋಟೆಲ್ನವರು ಅತಿಕ್ರಮಣ ಮಾಡಿ 3 ಫೀಟ್ನ ಚರಂಡಿಯನ್ನ 1 ಫೀಟ್ಗೆ ಇಳಿಸಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಹೀಗಾಗಿ ಓವರ್ ಫ್ಲೋ ಆಗಿ ಬಸ್ ಸ್ಟ್ಯಾಂಡ್ ಬಳಿ ನೀರು ನಿಲ್ಲುತ್ತೆ. ಇದನ್ನ ಕೇಳೋರಾಗಲಿ ಪ್ರಶ್ನಿಸುವವರಾಗಲಿ ಇಲ್ಲ. ಹೀಗಾಗಿ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕ ಜೇನು ಸೊಸೈಟಿ, ಶ್ರೀಧರ್ ಪ್ರೆಸ್ನಲ್ಲಿ ನೀರು ಒಳನುಗ್ಗುತ್ತೆ. ಒಟ್ಟಿನಲ್ಲಿ ಈಗಾಗಲೇ ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಗೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಈಗಾಗಲೇ ಏನು ಹೊನ್ನಾವರ ತಾಲೂಕಿನಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಈಗ ಹೊನ್ನಾವರ ಬಸ್ ನಿಲ್ದಾಣದ ಪರಿಸ್ಥಿತಿಯನ್ನು ನೋಡಿದ್ರಲ್ಲ, ಈಗಾಗಲೇ ಏನು ಸಾರ್ವಜನಿಕರು ಕೂಡ ನುಡಿಸಿರಿಯೊಂದಿಗೆ ಮಾತನಾಡಿದರು. ಇದಕ್ಕೆ ನೇರ ಹೊಣೆ ಪಟ್ಟಣ ಪಂಚಾಯಿತಿ ಅಂತ ಈಗಾಗಲೇ ಅವರು ಆರೋಪಿಸಿದ್ದಾರೆ. ಯಾಕಂತಂದರೆ ಪ್ರತಿ ವರ್ಷ ಕೂಡ ಮಳೆ ಬಂದಾಗಲೂ ಇಲ್ಲಿನ ಗಟರ್ಗಳನ್ನು ಕ್ಲೀನ್ ಮಾಡೋದು, ಅದರಲ್ಲಿರುವಂತಹ ಹೂಳನ್ನು ಕೂಡ ಅಲ್ಲೇ ಬಿಟ್ಟಿರ್ತಾರೆ. ಅದರಿಂದಾಗಿ ಈಗಾಗಲೇ ಗಟರ್ಗಳು ಕೂಡ ಭರ್ತಿಯಾಗಿದ್ದರ ಕಾರಣದಿಂದಾಗಿ ಈಗಾಗಲೇ ಏನು ಈ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಏನೋ ಗಮನ ಹರಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಇಲ್ಲಿನ ವ್ಯವಸ್ಥೆ ಬಗ್ಗೆ ಸೂಕ್ತ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ವಿಶ್ವ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ. ಒಟ್ನಲ್ಲಿ ಹೊನ್ನಾವರ ಪಟ್ಟಣದ ಹೃದಯ ಭಾಗದ ಸಮಸ್ಯೆಗೆ ಉಲ್ಬಣಿಸುತ್ತಿರುವಾಗ ಇನ್ನು ಪಟ್ಟಣದ ಬೇರೆ ಪ್ರದೇಶಗಳ ಅಧ್ವಾನಗಳಿಗೆ ಪಟ್ಟಣ ಪಂಚಾಯತ್ನಿಂದ ಪರಿಹಾರ ಸಿಗುತ್ತಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಮೊದಲೇ ಲೋಕಾಯುಕ್ತ ದಾಳಿಯಿಂದ ಪಟ್ಟಣ ಪಂಚಾಯತ್ ಕಾರ್ಯವೈಖರಿ ಎಂತಹದ್ದು ಅನ್ನೋದು ಜಗಜ್ಜಾಹೀರಾಗಿರೋದ್ರಿಂದ ಇಂಥ ಸಮಸ್ಯೆಗಳೆಲ್ಲ ಎಲ್ಲಿ ಕಣ್ಣಿಗೆ ಕಾಣಿಸುತ್ತೆ. ಕ್ಯಾಮರಾಮನ್ ವಿಶ್ವ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.